ಗಾಯತ್ರಿ ಮಂತ್ರದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಹೌದು, ಖಂಡಿತ. ಆದ್ರೆ ಅದರ 24 ಅಕ್ಷರಗಳಲ್ಲಿ 24 ಬೇರೆ ಬೇರೆ ದೈವಿಕ ಶಕ್ತಿಗಳು ಅಡಗಿವೆ ಅನ್ನೋದಿದೆಯಲ್ಲ, ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಏನೋ. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥ. ಇದು ಗಾಯತ್ರಿ ತತ್ವಜ್ಞಾನದ ಬಗ್ಗೆ ಒಂದು ಅದ್ಭುತ ಒಳನೋಟ ಕೊಡುತ್ತೆ. ಹಾಗಾದ್ರೆ ಆ 24 ದೇವತೆಗಳ ಹಿಂದಿನ ರಹಸ್ಯ ಏನು ಅಂತ ತಿಳಿಯೋಣ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಇದು ಕೇವಲ ಒಂದು ಮಂತ್ರ ಅಲ್ಲ, ಅದೊಂದು ಸಂಪೂರ್ಣ ಜ್ಞಾನ ವ್ಯವಸ್ಥೆ. ಓ. ಗಾಯತ್ರಿ ದೇವಿಗೆ ಅಸಂಖ್ಯಾತ ಹೆಸರುಗಳಿವೆ. ಗಾಯತ್ರಿ ಚೈತನ್ಯ ಪ್ರಕಾರ ಮಹಾಪುರಾಣಗಳಲ್ಲಿ ಸುಮಾರು 24,000 ಪ್ರಮುಖ ಹೆಸರುಗಳ ಉಲ್ಲೇಖ ಇದೆ. 24,000? ಹೌದು, ಅದರಲ್ಲೂ 2,400 ಹೆಸರುಗಳು ಹೆಚ್ಚು ಮಹತ್ವ ಪಡೆದಿವೆ. ಆದರೆ ಸಾಮಾನ್ಯವಾಗಿ ಚಾಲ್ತಿಯಲ್ಲಿರೋದು ಗಾಯತ್ರಿ ಸಹಸ್ರನಾಮ, ಅಂದ್ರೆ 1000 ಹೆಸರುಗಳು. ಹೌದು, ಸಹಸ್ರನಾಮ ಕೇಳಿದಿವಿ. ಆಮೇಲೆ ಅದರಿಂದ ಆಯ್ಕೆ ಮಾಡಿದ 108 ನಾಮಗಳ ಗಾಯತ್ರಿ ಅಷ್ಟೋತ್ತರ ಶತನಾಮಾವಳಿ. ಹಾಗಾಗಿ ಈ 24 ದೇವತೆಗಳ ಪರಿಕಲ್ಪನೆ ಇದೆಯಲ್ಲ, ಇದು ಗಾಯತ್ರಿಯ ಆ ಬೃಹತ್ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋಕೆ ಒಂದು ಪ್ರವೇಶ ದ್ವಾರದ ಹಾಗೆ. ಹಾಗಾದ್ರೆ ಈ 24 ದೈವಿಕ ಶಕ್ತಿಗಳ ಪಟ್ಟಿ ಎಲ್ಲಿಂದ ಬಂತು? ಇದರ ಮೂಲ ಯಾವುದು? ಇದರ ಬಗ್ಗೆ ಸ್ಪಷ್ಟವಾದ ವಿವರಣೆ ಸಿಗೋದು ಬ್ರಹ್ಮರ್ಷಿ ವಿಶ್ವಾಮಿತ್ರರು ರಚಿಸಿದರು ಅಂತ ಹೇಳಲಾಗುವ ವಿಶ್ವಾಮಿತ್ರ ತಂತ್ರದಲ್ಲಿ. ಓ, ವಿಶ್ವಾಮಿತ್ರ ತಂತ್ರದಲ್ಲಿ. ಹೌದು. ಇದರಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಈ 24 ಶಕ್ತಿಗಳನ್ನ ಸುಮ್ಮನೆ ಪಟ್ಟಿ ಮಾಡಿಲ್ಲ. ಬದಲಿಗೆ ಅವುಗಳನ್ನು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಆ ವಿಂಗಡಣೆಯೇ ಅವುಗಳ ಹಿಂದಿನ ತತ್ವವನ್ನು ನಮಗೆ ತಿಳಿಸುತ್ತೆ. 2 ಭಾಗಗಳಾಗಿ ವಿಂಗಡಣೆಯೇ? ಅದು ಬಹಳ ಆಸಕ್ತಿಕರವಾಗಿದೆ. ಆ 2 ಭಾಗಗಳು ಯಾವುವು? ಯಾಕೆ ಹಾಗೆ ವಿಂಗಡಿಸಿದ್ದಾರೆ? ಮೊದಲ 12 ಶಕ್ತಿಗಳನ್ನ ಜ್ಞಾನ ವಿಭಾಗ ಅಂತ ಕರೀತಾರೆ. ಜ್ಞಾನ ವಿಭಾಗ? ಹೌದು. ಇವು ವೈದಿಕ ಪರಂಪರೆಗೆ, ಅಂದ್ರೆ ಜಗತ್ತಿನ ಮೂಲಭೂತ ತತ್ವಗಳು, ವಿಶ್ವದ ರಚನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಂಬಂಧಿಸಿದ ಶಕ್ತಿಗಳು. ಇದನ್ನೊಂದು ರೀತಿ ಕಾಸ್ಮಿಕ್ ಬ್ಲೂ ಪ್ರಿಂಟ್ ಅಂತ ಕರೀಬಹುದು. ಓಕೆ, ವಿಶ್ವದ ನೀಲನಕ್ಷೆ. ಅದೇ ರೀತಿ ಇನ್ನುಳಿದ 12 ಶಕ್ತಿಗಳನ್ನ ವಿಜ್ಞಾನ ವಿಭಾಗ ಅಂತಾರೆ. ಇವು ತಾಂತ್ರಿಕ ಪರಂಪರೆಗೆ ಹೆಚ್ಚು ಹತ್ತಿರ. ಅಂದ್ರೆ ಆ ವಿಶ್ವಶಕ್ತಿಯನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಅನುಭವದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು, ಹೇಗೆ ಅದನ್ನ ಬಳಸೋದು ಅನ್ನೋದಕ್ಕೆ ಸಂಬಂಧಪಟ್ಟ ಶಕ್ತಿಗಳು. ಹಾಗಾಗಿ ಒಂದು ಸೈದ್ಧಾಂತಿಕವಾದ್ರೆ ಇನ್ನೊಂದು ಪ್ರಾಯೋಗಿಕ. ಅದ್ಭುತ. ಒಂದು ವಿಶ್ವದ ರಚನೆಯನ್ನ ಅರ್ಥ ಮಾಡ್ಕೊಳ್ಳೋ ಜ್ಞಾನ, ಮತ್ತೊಂದು ಅದನ್ನ ಅನುಭವಕ್ಕೆ ತಂದುಕೊಳ್ಳುವ ವಿಜ್ಞಾನ. ಹಾಗಾದ್ರೆ ಮೊದಲು ಆ ಜ್ಞಾನ ವಿಭಾಗದ ಬಗ್ಗೆನೇ ಮಾತಾಡೋಣ. ಆ ಮೊದಲ 12 ವೈದಿಕ ಶಕ್ತಿಗಳು ಯಾವುವು? ಸರಿ. ಗಾಯತ್ರಿ ಚೈತನ್ಯದ ಪ್ರಕಾರ ಪಟ್ಟಿಯಲ್ಲಿ ಮೊದಲ ಹೆಸರು ಆದಿಶಕ್ತಿ. ಆದಿಶಕ್ತಿ? ಹೌದು. ಆದಿಶಕ್ತಿ ಅಂದ್ರೆ ಎಲ್ಲದಕ್ಕೂ ಮೂಲವಾದ ಶಕ್ತಿ, ದ ಪ್ರೈಮಲ್ ಎನರ್ಜಿ, ಎಲ್ಲಾ ಶಕ್ತಿಗಳ ಆರಂಭದ ಬಿಂದು. ಇದರ ನಂತರ ಬರೋದು ಬ್ರಹ್ಮಾಣಿ. ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ರಚನಾತ್ಮಕ ಶಕ್ತಿ ಇದು. ಪಟ್ಟಿಯಲ್ಲಿ ಮುಂದಿನ 2 ಹೆಸರುಗಳು ವೈಷ್ಣವಿ ಮತ್ತು ಶಾಂಭವಿ. ಈ ಹೆಸರುಗಳು ಕೇಳಿದ ತಕ್ಷಣ ವಿಷ್ಣು, ಶಿವ ನೆನ್ಪಾಗ್ತಾರಲ್ವಾ? ಖಂಡಿತ. ನೇರವಾದ ಸಂಬಂಧ ಇದೆ. ಸೃಷ್ಟಿ, ಸ್ಥಿತಿ, ಲಯ ಅಂತೀವಲ್ಲ ನಾವು. ಹೌದು. ಬ್ರಹ್ಮಾಣಿ ಸೃಷ್ಟಿಯ ಶಕ್ತಿ ಆದ್ರೆ ವೈಷ್ಣವಿ ಸ್ಥಿತಿಯ ಶಕ್ತಿ. ಅಂದ್ರೆ ಸೃಷ್ಟಿ ಆದದ್ದನ್ನ ಪಾಲನೆ, ಪೋಷಣೆ ಮಾಡಿ ಅದಕ್ಕೊಂದು ಸಮತೋಲನ ತರೋ ಶಕ್ತಿ. ಹಾಗಾದ್ರೆ ಶಾಂಭವಿ? ಶಾಂಭವಿ ಲಯದ ಶಕ್ತಿ. ಆದ್ರೆ ಇಲ್ಲಿ ಲಯ ಅಂದ್ರೆ ವಿನಾಶ ಅಲ್ಲ, ಬದಲಿಗೆ ಲಾಭಯುಕ್ತವಾದ ಪುನರುತ್ಥಾನ. ಓ, ಹಳೆಯದನ್ನ ತೆಗೆದು ಹೊಸದಕ್ಕೆ ಜಾಗ ಮಾಡಿಕೊಡೋದು. ಎಕ್ಸಾಕ್ಟ್ಲಿ. ಹಳೆಯ ಅನುಪಯುಕ್ತವಾದದ್ದನ್ನು ತೆಗೆದುಹಾಕಿ ಹೊಸ ಸೃಷ್ಟಿಗೆ ಜಾಗ ಮಾಡಿಕೊಡುವ ಪರಿವರ್ತನೆಯ ಶಕ್ತಿ ಇದು. ಸರಿ. ಸೃಷ್ಟಿ, ಸ್ಥಿತಿ ಮತ್ತು ಪರಿವರ್ತನೆ. ಇದರ ನಂತರ ಪಟ್ಟಿಯಲ್ಲಿ ಒಂದರ ಹಿಂದೆ ಒಂದು ಮಾತಾ ಅಂದ್ರೆ ತಾಯಿ ಸ್ವರೂಪದ ದೇವತೆಗಳ ಹೆಸರುಗಳಿವೆ. ವೇದಮಾತಾ, ದೇವಮಾತಾ ಮತ್ತು ವಿಶ್ವಮಾತಾ. ಹೌದು. ಈ ಮೂರನ್ನೂ ಒಟ್ಟಿಗೆ ಇಟ್ಟಿಡುವುದರ ಹಿಂದೆ ಒಂದು ವಿಶೇಷವಾದ ಅರ್ಥ ಇದೆ. ಅದೇನು? ಇದನ್ನೊಂದು ಝೂಮ್ಔಟ್ ಎಫೆಕ್ಟ್ ತರಹ ನೋಡಬಹುದು. ಮೊದಲಿಗೆ ವೇದಮಾತಾ ಅಂದ್ರೆ ಜ್ಞಾನದ ತಾಯಿ. ವಿಶ್ವ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಜ್ಞಾನದ ಮೂಲ ಅವಳು. ನಂತರ ದೇವಮಾತಾ, ದೇವತೆಗಳಿಗೆ ಶಕ್ತಿ, ಚೈತನ್ಯ ನೀಡುವ ತಾಯಿ. ಕೊನೆಗೆ ವಿಶ್ವಮಾತಾ ಅಂದ್ರೆ ಇಡೀ ವಿಶ್ವಕ್ಕೆ ತಾಯಿ. ಹೌದು. ಕೇವಲ ಜ್ಞಾನಕ್ಕಷ್ಟೇ ಅಲ್ಲ, ದೇವತೆಗಳಿಗಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ, ಪ್ರತಿಯೊಂದು ಕಣಕಣಕ್ಕೂ ತಾಯಿಯಾದವಳು. ಇದು ಒಂದು ಸಣ್ಣ ಬಿಂದುವಿನಿಂದ ಹಿಡಿದು ಇಡೀ ಬ್ರಹ್ಮಾಂಡದವರೆಗೆ ವ್ಯಾಪಿಸಿರುವ ತಾಯಿತನದ ಪರಿಕಲ್ಪನೆ. ಇದು ನಿಜಕ್ಕೂ ಒಂದು ಸುಂದರವಾದ ಕಲ್ಪನೆ. ಇದೇ ಪಟ್ಟಿಯಲ್ಲಿ ಮುಂದೆ ಮಂದಾಕಿನಿ ಅಥವಾ ಗಂಗೆಯ ಹೆಸರಿದೆ, ಪಾವಿತ್ರ್ಯತೆಯ ಸಂಕೇತ. ಇದರ ನಂತರ ಅಜಪ ಅಂತ ಒಂದು ಹೆಸರಿದೆ. ಇದು ಕೇಳೋಕೆ ಸ್ವಲ್ಪ ವಿಭಿನ್ನವಾಗಿದೆ.
ಅಜಪ ಅಂದ್ರೆ ಏನು? ಅಜಪ ಅನ್ನೋದು ಬಹಳ ಆಳವಾದ ಯೋಗಿಕ ಪರಿಕಲ್ಪನೆ. ಸಾಮಾನ್ಯವಾಗಿ ಜಪ ಅಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಒಂದು ಮಂತ್ರವನ್ನ ಪುನರಾವರ್ತಿಸೋದು. ಹೌದು. ಆದರೆ ಅಜಪ ಅಂದ್ರೆ ಯಾವುದೇ ಪ್ರಯತ್ನ ಇಲ್ಲದೆ ಸಹಜವಾಗಿ ನಡೆಯೋ ಜಪ. ಅದು ನಮ್ಮ ಉಸಿರಾಟದ ಜೊತೆ ಒಂದಾಗಿರುತ್ತೆ. ಸೋ ಹಂ ಅಂತಾರಲ್ಲ, ಅದು ಉಸಿರಾಟದ ಸಹಜ ಶಬ್ದ. ಓ ಹಾಗೆ. ಈ ಸಹಜವಾದ, ನಿರಂತರವಾದ ದೈವಿಕ ಸಂಪರ್ಕವನ್ನ ಕರುಣಿಸುವ ಶಕ್ತಿಯೇ ಅಜಪ. ನಮ್ಮ ಅಸ್ತಿತ್ವವೇ ಒಂದು ಪ್ರಾರ್ಥನೆಯಾಗುವ ಸ್ಥಿತಿಯನ್ನ ಈ ಶಕ್ತಿ ಪ್ರತಿನಿಧಿಸುತ್ತೆ. ನಮ್ಮ ಅಸ್ತಿತ್ವವೇ ಒಂದು ಪ್ರಾರ್ಥನೆಯಾಗುವ ಸ್ಥಿತಿ. ಅದ್ಭುತವಾಗಿದೆ. ಇಲ್ಲಿಂದ ಮುಂದೆ ಪಟ್ಟಿಯಲ್ಲಿ ವೃದ್ಧಿ ಮತ್ತು ಸಿದ್ಧಿ ಅಂತ ಜೋಡಿ ಹೆಸರುಗಳು ಬರ್ತವೆ. ಹೌದು, ವೃದ್ಧಿ ಮತ್ತು ಸಿದ್ಧಿ. ಇವೆರಡೂ ಯಶಸ್ಸಿಗೆ ಸಂಬಂಧಪಟ್ಟ ಹಾಗೆ ಕಾಣುತ್ತೆ. ಆದರೆ ಇವೆರಡರ ನಡುವಿನ ವ್ಯತ್ಯಾಸ ಏನು? ಇದು ಜೀವನದ ಎರಡು ಪ್ರಮುಖ ಆಯಾಮಗಳನ್ನು ತೋರಿಸುತ್ತೆ. ವೃದ್ಧಿ ಅನ್ನೋದು ಆಂತರಿಕವಾಗಿ ಸಿಗೋ ಯಶಸ್ಸು. ಆಂತರಿಕ ಯಶಸ್ಸು ಅಂದ್ರೆ ಜ್ಞಾನ, ವಿವೇಕ, ಆಂತರಿಕ ಶಾಂತಿ, ಸಮಾಧಿ ಸ್ಥಿತಿ ಇಂಥ ಆಧ್ಯಾತ್ಮಿಕ ಅಥವಾ ಅಲೌಕಿಕ ಪ್ರಾಪ್ತಿಗಳನ್ನ ಕೊಡೋ ಶಕ್ತಿ. ಅದೇ ಸಿದ್ಧಿ ಅನ್ನೋದು ಬಾಹ್ಯವಾಗಿ ಸಿಗೋ ಯಶಸ್ಸು. ಓ, ಭೌತಿಕ ಜಗತ್ತಿನಲ್ಲಿ ಸಿಗೋ ಯಶಸ್ಸು. ಹೌದು, ನಮಗೆ ಬೇಕಾದ ಸಂಪತ್ತು, ಆರೋಗ್ಯ, ಕೀರ್ತಿ, ಯಶಸ್ಸು ಇವುಗಳನ್ನ ಕೊಡೋ ಶಕ್ತಿ. ಗಾಯತ್ರಿ ಚೈತನ್ಯದ ಪ್ರಕಾರ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಿಜವಾದ ಯಶಸ್ಸಿಗೆ ಆಂತರಿಕ ಮತ್ತು ಬಾಹ್ಯ ಎರಡೂ ಸಮೃದ್ಧಿ ಬೇಕು. ಆಂತರಿಕ ಮತ್ತು ಬಾಹ್ಯ ಸಮೃದ್ಧಿ. ಈ ಜ್ಞಾನ ವಿಭಾಗದ ಕೊನೆಯ ದೇವತೆ ಋತಂಭರ. ಇದು ಕೂಡ ಒಂದು ಅಪರೂಪದ ಹೆಸರು. ಋತಂಭರ ಅಂದ್ರೆ ಋತವನ್ನ ಧಾರಣೆ ಮಾಡಿದವಳು. ಋತ ಅಂದ್ರೆ ವಿಶ್ವದ ನಿಯಮ, ಅ ಕಾಸ್ಮಿಕ್ ಆರ್ಡರ್. ಕಾಸ್ಮಿಕ್ ಆರ್ಡರ್. ಹೌದು, ಗ್ರಹಗಳು ಹೇಗೆ ಸುತ್ತುತ್ತವೆ, ಋತುಗಳು ಹೇಗೆ ಬದಲಾಗುತ್ತವೆ, ಈ ಎಲ್ಲದರ ಹಿಂದೆ ಒಂದು ನಿಯಮ ಇದೆ ಅಲ್ವಾ? ಹೌದು, ಇದೆ. ಆ ಇಡೀ ವಿಶ್ವದ ನಿಯಮವನ್ನ, ಅದರ ಹಿಂದಿನ ಪ್ರಜ್ಞೆಯನ್ನ ಹಿಡಿದಿಟ್ಟುಕೊಂಡಿರೋ ಮಹಾಚೈತನ್ಯವೇ ಋತಂಭರ. ಇದನ್ನು ಒಂದು ರೀತಿ ಕಾಸ್ಮಿಕ್ ಸೋರ್ಸ್ ಕೋಡ್ ಅಂತನೂ ಹೇಳ್ಬೋದು. ರಚನೆ, ಅದರ ನಿಯಮಗಳು ಮತ್ತು ಅದರ ಹಿಂದಿನ ಮೂಲಭೂತ ತತ್ವಗಳನ್ನ ನಮಗ ವಿವರಿಸ್ತವೆ. ಆದ್ರೆ ಈ ಕಾಸ್ಮಿಕ್ ಲೈಬ್ರರಿಯನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರವೇಶಿಸೋದು ಹೇಗೆ? ಬಹುಶಃ ಉತ್ತರ ಮುಂದಿನ 12 ಶಕ್ತಿಗಳಲ್ಲಿದ್ಯಾ? ಖಂಡಿತ, ನೀವು ಸರಿಯಾದ ಪ್ರಶ್ನೆ ಕೇಳಿದಿರಿ. ಈಗ ನಾವು ವಿಜ್ಞಾನ ವಿಭಾಗದ ಕಡೆಗೆ ಹೋಗೋಣ. ಹೌದು, ವಿಶ್ವದ ಜ್ಞಾನವನ್ನ ವೈಯಕ್ತಿಕ ಅನುಭವಕ್ಕೆ ತಂದುಕೊಳ್ಳುವುದೇ ವಿಜ್ಞಾನ ವಿಭಾಗದ ಉದ್ದೇಶ. ಈ ಪಟ್ಟಿಯಲ್ಲಿ ಮೊದಲನೆಯದೇ ಸಾವಿತ್ರಿ. ಗಾಯತ್ರಿ ಮಂತ್ರವನ್ನ ಸಾವಿತ್ರಿ ಮಂತ್ರ ಅಂದನೂ ಕರೀತಾರೆ ಅಲ್ವಾ? ಹೌದು, ಅದೇ. ಇಲ್ಲಿ ಸಾವಿತ್ರಿ ಅಂದ್ರೆ ಸೂರ್ಯನಿಂದ ಪ್ರೇರೇಪಿತವಾದ ಜ್ಞಾನದ ಬೆಳಕನ್ನ ನಮ್ಮ ಬುದ್ಧಿಗೆ ತಂದುಕೊಡೋ ಶಕ್ತಿ. ನಮ್ಮೊಳಗಿನ ಅಂಧಕಾರವನ್ನ ಹೋಗಲಾಡಿಸಿ ವಿವೇಕದ ಪ್ರವಾಹವನ್ನ ಹರಿಸೋ ದೇವತೆ. ಜ್ಞಾನದ ಬೆಳಕನ್ನ ಕೊಡುವ ಸಾವಿತ್ರಿಯ ನಂತರ ಲಕ್ಷ್ಮಿ ಹೆಸರಿದೆ. ಇದು ನಮಗೆಲ್ಲರಿಗೂ ಪರಿಚಿತ. ಹೌದು, ಲಕ್ಷ್ಮಿ ಅಂದ್ರೆ ಕೇವಲ ಹಣಕಾಸಿನ ಸಂಪತ್ತು ಮಾತ್ರ ಅಲ್ಲ, ಜೀವನದ ಎಲ್ಲಾ ರೀತಿಯ ಭೌತಿಕ ಸುಖ, ಸಂತೋಷ ಮತ್ತು ಸಮೃದ್ಧಿಯನ್ನ ಅನುಗ್ರಹಿಸೋ ಶಕ್ತಿ. ಇದರ ನಂತರದ 2 ಶಕ್ತಿಗಳು ಬಹಳ ಪ್ರಬಲವಾದವು, ಕಾಳಿ ಮತ್ತು ಸರಸ್ವತಿ. ಹೌದು, ಕಾಳಿಯ ಉಗ್ರ ರೂಪಕ್ಕೂ ಸರಸ್ವತಿಯ ಸೌಮ್ಯ ರೂಪಕ್ಕೂ ಬಹಳ ವ್ಯತ್ಯಾಸವಿದೆ. ಕಾಳಿಯನ್ನ ಕಂಡರೆ ಅನೇಕರಿಗೆ ಒಂದು ರೀತಿ ಭಯ. ಅಂತಹ ದೇವತೆಯನ್ನ ಗಾಯತ್ರಿಯ ಒಂದು ಶಕ್ತಿಯಾಗಿ ನೋಡೋದು ಹೇಗೆ? ಇದು ಒಂದು ಬಹಳ ಆಳವಾದ ವಿಚಾರ. ಇಲ್ಲಿ ಕಾಳಿ ಅಂದ್ರೆ ಕಾಲದ ಶಕ್ತಿ, ಟೈಮ್. ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ ಅಲ್ವಾ? ಹೌದು. ಹಳೆಯದನ್ನು ನಾಶ ಮಾಡಿ ಹೊಸದಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಕಾಳಿ ಸಂಹಾರದ ಶಕ್ತಿ ಮಾತ್ರ ಅಲ್ಲ, ಪರಿವರ್ತನೆಯ ಶಕ್ತಿ ಕೂಡ. ಜೀವನದಲ್ಲಿ ಬರುವ ಅನಿವಾರ್ಯ ಬದಲಾವಣೆಗಳನ್ನ ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನ ಕಾಳಿ ಕೊಡ್ತಾಳೆ. ಹಾಗಾದೆ ಸರಸ್ವತಿ? ಅವಳ ಜೊತೆಗೆ ಸರಸ್ವತಿ ಇದ್ದಾಳೆ. ಸರಸ್ವತಿ ಕೇವಲ ವಿದ್ಯೆಯ ದೇವತೆ ಅಲ್ಲ, ಅವಳು ವಿವೇಚನಾ ಶಕ್ತಿಯ ದೇವತೆ. ಓ, ವಿವೇಚನೆ. ಹೌದು, ಕಾಲದ ಹೊಡೆತಕ್ಕೆ ಸಿಕ್ಕಿ ಬದಲಾವಣೆಗಳು ಬಂದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಬುದ್ಧಿಯನ್ನ ಕೊಡವಳೆ ಸರಸ್ವತಿ. ಹಾಗಾಗಿ ಇವೆರಡೂ ಶಕ್ತಿಗಳು ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ಒಂದು ಪರಿಪೂರ್ಣ ಜೋಡಿ. ಬದಲಾವಣೆಯನ್ನು ಎದುರಿಸುವ ಶಕ್ತಿ ಮತ್ತು ಅದನ್ನು ನಿಭಾಯಿಸುವ ವಿವೇಕ. ಅದ್ಭುತವಾದ ಜೋಡಣೆ. ಮುಂದಿನ ಹೆಸರು ಕುಂಡಲಿನಿ. ಯೋಗ ಧ್ಯಾನದ ಹಿನ್ನೆಲೆಯಲ್ಲಿ ಈ ಶಕ್ತಿಯ ಬಗ್ಗೆ ನಾವು ಹೆಚ್ಚು ಕೇಳಿರ್ತೀವಿ. ಹೌದು, ಗಾಯತ್ರಿ ಚೈತನ್ಯದಲ್ಲಿ ಕುಂಡಲಿನಿಯನ್ನ ವೈಯಕ್ತಿಕ ಬ್ರಹ್ಮಾಂಡದ ಊರ್ಜೆ ಅಂತ ಕರೆಯಲಾಗಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸುಪ್ತವಾಗಿರೋ ಅಪಾರವಾದ ದೈವಿಕ ಶಕ್ತಿಯಿದು. ಇದನ್ನ ಜಾಗೃತಗೊಳಿಸಿದಾಗ ಸ್ವಯಂ ಸಾಕ್ಷಾತ್ಕಾರ ಸಾಧ್ಯವಾಗುತ್ತೆ. ಇದರ ಜೊತೆಗೆಲ್ಲೇ ಅನ್ನಪೂರ್ಣಾ ದೇವಿಯ ಹೆಸರಿದೆ.
ಅನ್ನಪೂರ್ಣ ಅಂದ್ರೆ ಆಹಾರದ ದೇವತೆ. ನಾವು ತಿನ್ನುವ ಆಹಾರ. ಅದು ಮಾತ್ರ ಅಲ್ಲ, ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಬೇಕಾದ ಎಲ್ಲಾ ರೀತಿಯ ಪೋಷಣೆಯನ್ನ ನೀಡೋ ಶಕ್ತಿ ಇದು. ಸರಿ, ಈಗ ಮುಂದಿನ ಹೆಸರು ಮಹಾಮಾಯೆ. ಮಾಯೆ ಅಂದ್ರೆ ಭ್ರಮೆ ಅಥವಾ ಇಲ್ಯೂಷನ್ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋತೀವಿ. ಹಾಗಾದ್ರೆ ಮಹಾಮಾಯೆ ಅಂದ್ರೆ ಇನ್ನೂ ದೊಡ್ಡ ಭ್ರಮೆಯೇ? ಇಲ್ಲ ಇಲ್ಲ, ಇಲ್ಲಿಯೇ ಒಂದು ಸುಂದರವಾದ ವಿರೋಧಾಭಾಸ ಇರೋದು. ಮಾಯೆ ಅಂದ್ರೆ ಭ್ರಮೆಯನ್ನ ಸೃಷ್ಟಿಸೋ ಶಕ್ತಿ, ಹೌದು. ಆದ್ರೆ ಮಹಾಮಾಯೆ ಅಂದ್ರೆ ಆ ಭ್ರಮೆಯನ್ನ ದಾಟ್ಸೋ ಶಕ್ತಿ. ಓ ಹಾಗಾ? ಹೌದು, ಮಾಯಾರಹಿತ ಸ್ಥಿತಿಯನ್ನ ತಲುಪಿಸೋಳು. ಅಂದ್ರೆ ಯಾವುದು ಸತ್ಯ, ಯಾವುದು ಮಿಥ್ಯಾ ಅಂತ ತೋರಿಸಿ ನಮ್ಮನ್ನ ಭ್ರಮೆಯಿಂದ ಹೊರತರುವ ದೇವತೆ ಅವಳು. ಹಾಗಾಗಿ ಸಮಸ್ಯೆಯನ್ನ ಸೃಷ್ಟಿಸುವುದೂ ಅವಳೇ, ಅದಕ್ಕೆ ಪರಿಹಾರ ಕೊಡೋದು ಅವಳೇ. ವಾವ್! ಭ್ರಮೆಯನ್ನು ಸೃಷ್ಟಿಸುವಳೆ, ಭ್ರಮೆಯನ್ನು ನಿವಾರಿಸುವಳು. ಉಳಿದ ಶಕ್ತಿಗಳ ಬಗ್ಗೆಯೂ ಸಂಕ್ಷಿಪ್ತವಾಗಿ ತಿಳಿಸೋಣ. ಪಯಸ್ವಿನಿ, ಪ್ರಾಣಾಗ್ನಿ, ತ್ರಿಪುರ, ಭವಾನಿ ಮತ್ತು ಭುವನೇಶ್ವರಿ. ಪಯಸ್ವಿನಿ ಅಂದ್ರೆ ಅಮರತ್ವದ ಅಮೃತವನ್ನ, ಅಂದ್ರೆ ಜೀವನಕ್ಕೆ ಬೇಕಾದ ಸಾರವನ್ನ ತುಂಬೋ ಶಕ್ತಿ. ಪ್ರಾಣಾಗ್ನಿ ಅಂದ್ರೆ ನಮ್ಮ ದೇಹದಲ್ಲಿರೋ ಪ್ರಾಣಶಕ್ತಿ, ದ ವೈಟಲ್ ಲೈಫ್ ಫೋರ್ಸ್. ತ್ರಿಪುರ ಅಂದ್ರೆ ಸತ್ ಚಿತ್ ಆನಂದ, ಅಂದ್ರೆ ಅಸ್ತಿತ್ವ, ಪ್ರಜ್ಞೆ ಮತ್ತು ಆನಂದ. ಈ ಮೂರೂ ಸ್ಥಿತಿಗಳನ್ನ ಪ್ರತಿನಿಧಿಸೋ ದೇವತೆ. ಭವಾನಿ ಮತ್ತು ಭುವನೇಶ್ವರಿ. ಭವಾನಿ ಅಂದ್ರೆ ದುಷ್ಟ ವಿನಾಶಿನಿ, ನಮ್ಮೊಳಗಿನ ಮತ್ತು ಹೊರಗಿನ ನಕಾರಾತ್ಮಕ ಶಕ್ತಿಗಳನ್ನ, ದುರ್ಗುಣಗಳನ್ನ ನಾಶ ಮಾಡೋಳು. ಮತ್ತು ಕೊನೆಯದಾಗಿ ಭುವನೇಶ್ವರಿ, ಇಡೀ ಭುವನಕ್ಕೆ ಅಂದ್ರೆ ವಿಶ್ವಕ್ಕೆ ಒಡತಿ, ಸಾರ್ವತ್ರಿಕ ಸಾಮರಸ್ಯ ಮತ್ತು ಎಲ್ಲರ ಯೋಗಕ್ಷೇಮವನ್ನ ಕರುಣಿಸೋ ಶಕ್ತಿ. ಹಾಗಾದ್ರೆ ಈ ಎಲ್ಲ 24 ಶಕ್ತಿಗಳನ್ನು ಒಟ್ಟಿಗೆ ನೋಡಿದಾಗ ನಮಗೆ ಸಿಗುವ ದೊಡ್ಡ ಚಿತ್ರಣವೇನು? ಈ ಜ್ಞಾನ ವಿಭಾಗದ 12 ಶಕ್ತಿಗಳು ಮತ್ತು ವಿಜ್ಞಾನ ವಿಭಾಗದ 12 ಶಕ್ತಿಗಳು ಒಟ್ಟಾರೆಯಾಗಿ ಏನನ್ನು ಪ್ರತಿನಿಧಿಸುತ್ತವೆ? ಗಾಯತ್ರಿ ಚೈತನ್ಯದ ಪ್ರಕಾರ ಇದರ ಸಾರಾಂಶ ಏನಪ್ಪಾ ಅಂದ್ರೆ, ಮಹಾಮಾತೆ ಗಾಯತ್ರಿಯು ಒಂದೇ ಶಕ್ತಿಯಾಗಿದ್ರೂ ಈ 24 ವಿಭಿನ್ನ ರೂಪಗಳಲ್ಲಿ ಅಭಿವ್ಯಕ್ತಗೊಳ್ಳುತ್ತಾಳೆ. ಇದು ಜೀವನದ ಒಂದು ಸಮಗ್ರ ದೃಷ್ಟಿಕೋನವನ್ನ ನೀಡುತ್ತೆ. ಜ್ಞಾನ, ಸಂಪತ್ತು, ಆಹಾರದಿಂದ ಹಿಡಿದು ಆತ್ಮಸಾಕ್ಷಾತ್ಕಾರದವರೆಗೆ ನಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ, ಪ್ರತಿಯೊಂದು ಅಗತ್ಯಕ್ಕೂ, ಪ್ರತಿಯೊಂದು ಸವಾಲಿಗೂ ಒಂದು ದೈವಿಕ ಶಕ್ತಿ ಇದೆ. ಅಂದ್ರೆ ಎಲ್ಲವೂ ಒಂದೇ ಮೂಲದಿಂದ ಬಂದಿದೆ ಅಂತ? ಹೌದು, ಆ ಎಲ್ಲಾ ಶಕ್ತಿಗಳು ಗಾಯತ್ರಿ ಎಂಬ ಒಂದೇ ಮೂಲದಿಂದ ಬಂದಿವೆ ಅಂತ ಇದು ತೋರಿಸುತ್ತೆ. ಅಂದ್ರೆ ನಮ್ಮ ಯಾವುದೇ ಸಮಸ್ಯೆಗೆ ಪರಿಹಾರ ನಮ್ಮಿಂದ ಹೊರಗಿಲ್ಲ, ಆ ಶಕ್ತಿಯ ಮೂಲ ನಮ್ಮಲ್ಲೇ ಇದೆ ಅನ್ನೋದನ್ನ ಇದು ನೆನಪಿಸುತ್ತೆ. ಇಂದು ನಾವು ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೆ ಸಂಬಂಧಪಟ್ಟ 24 ದೇವತೆಗಳ ಬಗ್ಗೆ ಒಂದು ಆಳವಾದ ಚರ್ಚೆ ನಡೆಸಿದ್ದೇವೆ. ಗಾಯತ್ರಿ ಚೈತನ್ಯ ಮತ್ತು ವಿಶ್ವಾಮಿತ್ರ ತಂತ್ರದ ಆಧಾರದ ಮೇಲೆ ಈ ಶಕ್ತಿಗಳನ್ನ ಹೇಗೆ 12 ವೈದಿಕ ಜ್ಞಾನಶಕ್ತಿಗಳು ಮತ್ತು 12 ತಾಂತ್ರಿಕ ವಿಜ್ಞಾನ ಶಕ್ತಿಗಳೆಂದು ವಿಂಗಡಿಸಲಾಗಿದೆ ಅನ್ನೋದನ್ನ ನೋಡಿದೆವು. ಹೌದು, ಆದಿಶಕ್ತಿಯಿಂದ ಹಿಡಿದು ಭುವನೇಶ್ವರಿಯವರೆಗೆ ಪ್ರತಿಯೊಂದು ಶಕ್ತಿಯೂ ಜೀವನದ ಒಂದು ನಿರ್ದಿಷ್ಟ ಆಯಾಮವನ್ನ ಪ್ರತಿನಿಧಿಸುತ್ತೆ. ಮತ್ತು ಅವು ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಅನ್ನೋದನ್ನು ಅರ್ಥಮಾಡಿಕೊಂಡೆವು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗ್ಬೋದು. ಖಂಡಿತ. ಈ 24 ಶಕ್ತಿಗಳು ಕೇವಲ ತಾತ್ವಿಕ ಪರಿಕಲ್ಪನೆಗಳಾಗಿ ಪುಸ್ತಕದ ಪುಟಗಳಲ್ಲಿ ಉಳಿಯಬೇಕಿಲ್ಲ. ಇವುಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಪ್ರಜ್ಞಾಪೂರ್ವಕ ಸಾಧನವಾಗಿ ಬಳಸ್ಕೊಳ್ಬಹುದೇ? ಹೇಗೆ? ಉದಾಹರಣೆಗೆ, ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಒಂದು ಕ್ಷಣ ಸರಸ್ವತಿಯ ವಿವೇಚನಾ ಶಕ್ತಿಯನ್ನ ನೆನೆಸ್ಕೊಂಡ್ರೆ, ಅಥವಾ ಊಟ ಮಾಡುವಾಗ ಕೃತಜ್ಞತೆಯಿಂದ ಅನ್ನಪೂರ್ಣ ದೇವಿಯನ್ನ ಸ್ಮರಿಸಿಕೊಂಡ್ರೆ ನಮ್ಮ ದೃಷ್ಟಿಕೋನದಲ್ಲಿ ಅಥವಾ ನಮ್ಮ ಕಾರ್ಯಗಳಲ್ಲಿ ಏನಾದರೂ ಸಕಾರಾತ್ಮಕ ಬದಲಾವಣೆ ಆಗಬಹುದೇ? ಹೌದು, ಇದು ಸಾಧ್ಯ. ಹಾಗೆ ಮಾಡಿದಾಗ ಇದು ಕೇವಲ ಜ್ಞಾನವಾಗಿ ಉಳಿಯದೆ ಒಂದು ಜೀವಂತ ಅನುಭವವಾಗಿ ಬದಲಾಗುವ ಸಾಧ್ಯತೆ ಇದೆ.